ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಆಲ್ರೆಡಿ ದಶಮಾಂಶಗಳಿಗೆ ಸಂಬಂಧಿಸಿದಂತ ಒಂದಿಷ್ಟು ಬೇಸಿಕ್ಸ್ ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ನಾ ಏನು ಮಾಡಿದ್ದೀನಪ್ಪ ಅಂದಾಗ ಒಂದಿಷ್ಟು ಕ್ಲಾಸಸ್ಗಳನ್ನ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ಯಾವ ಚಾಪ್ಟರ್ ಬಗ್ಗೆ ಡಿಸ್ಕಸ್ನ ಮಾಡ್ಕೊತ ಬರ್ತೀನಪ್ಪ ಅಂತಂದಾಗ ಭಿನ್ನ ರಾಶಿಗಳು ಅಂತ ಕರಿತೇವೆ. ಈ ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟಂತ ಏನೆಲ್ಲ ಕ್ವಶನ್ಸ್ಗಳಾಗ್ತಿರ್ತಿರ್ತವೆ, ಈ ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟಂತ ಫ್ರಾಕ್ಷನ್ಸ್ ಅಂತ ಕರಿತೇವಲ್ಲ, ಈ ಫ್ರಾಕ್ಷನ್ಸ್ಗೆ ಸಂಬಂಧಪಟ್ಟಂತ ಏನೆಲ್ಲ ಕ್ವಶನ್ಸ್ಗಳಾಗ್ತಾವೆ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತಾ ಬರೋದು. ಹಾಗಾದ್ರೆ ಭಿನ್ನರಾಶಿ ಅಂದ್ರೆ ಏನು, ಈ ಭಿನ್ನರಾಶಿಗಳಲ್ಲಿ ಪ್ರಕಾರಗಳೆಷ್ಟು, ಯಾವ್ಯಾವ ಭಿನ್ನರಾಶಿಗಳಿಗೆ ಯಾವ್ಯಾವ ಥರ ಉದಾಹರಣೆಗಳನ್ನು ಕೊಡಬೇಕು, ಇದರಲ್ಲಿ ಭಿನ್ನರಾಶಿ ಸಂಕಲನ, ಭಿನ್ನರಾಶಿ ವ್ಯವಕಲನ, ಭಿನ್ನರಾಶಿ ಗುಣಾಕಾರ, ಭಿನ್ನರಾಶಿ ಭಾಗಾಕಾರ, ಮತ್ತು ನೆಕ್ಸ್ಟ್ ಭಿನ್ನರಾಶಿ ಒಳಗಡೆ ಇಕ್ವಿವೆಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ ಸಮಾನ ಭಿನ್ನರಾಶಿಗಳನ್ನು ಬರೆಯುವುದು. ಇವು ನೇರವಾಗಿ ಏನಾದರೂ ಕ್ವಶನ್ಸ್ಗಳು ಬಂದು ಅಂತಂದಾಗ ಬೇಸಿಕ್ಸ್ ಪಾಯಿಂಟ್ಸ್ನ ಮೊದಲು ಅರ್ಥ ಆಗಿತ್ತಪ್ಪ ಅಂತಂದಾಗ ಇದರಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ಸ್ ಇದ್ದಿದ್ದು ಏನಪ್ಪ ಅಂತಂದಾಗ ಇಂಪ್ರಾಪರ್ ಫ್ರಾಕ್ಷನ್ಸ್ ಅಂದರೆ ವಿಷಮ ಭಿನ್ನ ರಾಶಿಗೆ ಬರೆಯೋದು, ವಿಷಮ ಭಿನ್ನ ರಾಶಿ ಇದ್ದಿದ್ದು ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂದರೆ ಮಿಶ್ರ ಭಿನ್ನ ರಾಶಿಗೆ ಬರೆಯೋದು. ಈ ಥರ ಎಲ್ಲ ಕಾನ್ಸೆಪ್ಟ್ಗಳನ್ನ ಏನು ಮಾಡ್ತೀನಪ್ಪ ಅಂತಂದಾಗ ಇದು ಆಫ್ಲೈನ್ ಕ್ಲಾಸಸ್ ಥರ ಅನಿಸ್ತದೆ. ಎಲ್ಲವೂ ನೀಟಾಗಿ ನೋಡ್ಕೊತ ಬರ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಈ ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ಭಿನ್ನ ರಾಶಿಗಳು ಒಂದು ಪೂರ್ಣ ಭಾಗದ ಒಂದು ಅಪೂರ್ಣ ಭಾಗವನ್ನೇ ನಾವು ಭಿನ್ನ ರಾಶಿ ಅಂತ ಕರಿತೇವೆ. ಉದಾಹರಣೆಗೆ ಈ ಥರ ನಿಮ್ಗೆ ಕೊಡ್ತಾನೆ, ಇದೊಂದು ಸರ್ಕಲ್, ಈ ಸರ್ಕಲ್ ಒಳಗಡೆ ನಾವು ಏನಾದರೂ ಹಿಂಗೊಂದು ಗಿರಿ ಹಾಕ್ಬಿಟ್ಟವಪ್ಪ ಅಂತಂತ ಒಂದು ಪೂರ್ಣ ಭಾಗ ಆಯಿತು. ಈ ಒಂದು ಪೂರ್ಣ ಭಾಗದಾಗ ನಾವು ಎಷ್ಟು ಮಾಡಿದ್ದೀವಿ, 2 ಮಾಡಿದ್ದೇವೆ. ಹಾಗಾದರೆ 1/2 ಅಂತೇಳಿ ಬರಿಬೋದು. ಇದನ್ನು ನಾವು ಏನಾದರೂ ಒಂದು ಸೇಡ್ ಮಾಡಿದ್ದೇವಪ್ಪ ಅಂದಾಗ ಟೋಟಲ್ ಎಷ್ಟು ಭಾಗಗಳಾಗ್ಯವು, 2 ಭಾಗಗಳಾಗ್ಯವು. ಎಷ್ಟು ಭಾಗ ನಾವು ಸೇಡ್ ಮಾಡಿದ್ದೇವೆ ಅಥವಾ ಎಷ್ಟು ಭಾಗ ತೆಗೆದುಕೊಂಡಿದ್ದೇವೆ, 1 ಭಾಗ ತೆಗೆದುಕೊಂಡಿದ್ದೇವೆ. ಇದನ್ನು ನಾವು ಭಿನ್ನ ರಾಶಿಯಲ್ಲಿ ಈ ಥರ ಬರಿತೇವೆ, ಹೌದಾ? ಅಥವಾ ಈ ಥರ ನಿಮ್ಗೊಂದು ಯಾವುದೋ ಒಂದು ಚೌಕ ಕೊಡ್ತಾನೆ, ಚೌಕ ಕೊಟ್ಟಕೇಶಂತ್ರ ಇಷ್ಟು ಈ ಥರ ಒಂದಿಷ್ಟು ಚೌಕಗಳನ್ನು ತಯಾರು ಮಾಡಿ ಇದೊಂದು ಫಿಲ್ ಮಾಡ್ತಾನೆ, ಇದೊಂದು ನೆಕ್ಸ್ಟ್ ಇಲ್ಲೇ ಒಂದು, ಇಲ್ಲೊಂದು, ಈ ಥರ ಈ ಥರ ಫಿಲ್ ಮಾಡ್ತಾನೆ. ಫಿಲ್ ಮಾಡಿದಾಗ ಇದನ್ನು ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸ್ರಿ ಅಥವಾ ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಕೊಟ್ಟಾಗ ಟೋಟಲ್ ಎಷ್ಟು ಕೌಂಟ್ ಮಾಡಿ, 1 2 3 4 4 1 4 4 2 8 4 3 2 4 4 16 ಅದಾವೆ. ಟೋಟಲ್ ಭಾಗಗಳು ಎಷ್ಟು ಅದಾವೆ, 16 ಅದಾವೆ. ಇದರಲ್ಲಿ ತೆಗೆದುಕೊಂಡ ಭಾಗಗಳು ಎಷ್ಟು ನೋಡ್ರಿ, 1 2 3 4 5. ಹಾಗಾದ್ರೆ 5/16 ಅಥವಾ 16ನೇ 5 ಅಂತೇಳಿ ನಾವು ಓದ್ಬೇಕಾಗ್ತದೆ, ಹೌದಾ? ಇದು ಭಿನ್ನ ರಾಶಿ ಒಳಗಡೆ ನಮ್ಗೆ ಈ ಥರ ಕೊಡ್ತಾನೆ. ಚಿತ್ರಗಳ ರಿಲೇಟೆಡ್ ಏನಾರು ಕೊಟ್ಟನಂದ್ರೆ ಟೋಟಲ್ ಭಾಗಗಳು ಎಷ್ಟಿರ್ತೋ ಅದನ್ನ ಡಿನಾಮಿನೇಟರ್ದಾಗ ಬರಿಬೇಕು, ಅಂದ್ರೆ ಛೇದದಾಗ ಬರಿಬೇಕು. ತೆಗೆದುಕೊಂಡ ಭಾಗಗಳನ್ನು ನ್ಯೂಮರೇಟರ್ ಅಂಶದಲ್ಲಿ ಬರಿಬೇಕು, ಹೌದಾ? ಹಾಗಾದ್ರೆ ಇದಕ್ಕೆ ನಾವು ಅಂಶ ಅಂತೇಳಿ ಕರಿತೇವೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದಾಗ ಛೇದ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಅಂತೇಳಿ ಕರಿತೇವೆ. ಕ್ಲಿಯರ್? ಹಾಗಾದ್ರೆ ಈ ಭಿನ್ನ ರಾಶಿ ಚಿತ್ರಗಳ ಬಗ್ಗೆ ನಿಮ್ಗೆ ಗುರುತಿಸೋದು ಗೊತ್ತಾದ್ರೆ ಇನ್ನು ಡೈರೆಕ್ಟ್ ಆಗಿ ನಾನು ಹೇಳ್ಕೊತ ಬರ್ತಿರ್ತೇನೆ ಭಿನ್ನ ರಾಶಿ ಸಂಕಲನ. ಸರ್, ಭಿನ್ನ ರಾಶಿ ಸಂಕಲನ ಒಳಗಡೆ ನಾವು ಏನೇನು ಮಾಡಬೇಕು, ನೇರವಾಗಿ ಭಿನ್ನ ರಾಶಿಗಳ ಸಂಕಲನ. ಒಂದು ನಿಮಿಷ, ಇದಕ್ಕಿಂತ ಮುಂಚೆ ನಾ ಏನು ಮಾಡ್ತೀನಪ್ಪ ಅಂತಂದಾಗ ಒಂದು ಕಾನ್ಸೆಪ್ಟ್ನ ಹೇಳ್ಕೊತ ಬರ್ತೀನಿ. ಭಿನ್ನ ರಾಶಿಗಳಲ್ಲಿ ಪ್ರಕಾರಗಳು ಯಾವ್ಯಾವು, ಭಿನ್ನ ರಾಶಿಯ ಪ್ರಕಾರಗಳು ಅಂತೇಳಿ ಕರಿತೇವೆ. ಭಿನ್ನ ರಾಶಿ ಒಳಗಡೆ ಎಷ್ಟು ಟೈಪ್ಸ್ಗಳಿದ್ದಾವೆ ಅಂತ ನೋಡ್ಕೊತ ಬಂದಾಗ ಸಾಕಷ್ಟು ನಾವು 7 ಥರನೂ ನಾವು ನೋಡ್ಕೋಬೋದು. ಬಟ್ ಅದ್ರಾಗ ಮೇನ್ಲಿ 3 ಟೈಪ್ಸ್ಗಳನ್ನು ನಾವು ನೋಡ್ಕೋಬೋದು. ಯಾವಪ್ಪ ಅಂತಂದಾಗ ಒಂದು ಸಮಭಿನ್ನ ರಾಶಿ, ಎರಡನೇದು ವಿಷಮ ಭಿನ್ನ ರಾಶಿ, ಮೂರನೇದು ಯಾವುದಪ್ಪ ಅಂತಂದಾಗ ಮಿಶ್ರ ಭಿನ್ನ ರಾಶಿ ಅಂತೆ. ಮಿಶ್ರ ಭಿನ್ನ ರಾಶಿ, ಹೌದಾ? ಅವು ಮತ್ತು ಇಂಗ್ಲೀಷ್ ಒಳಗಡೆ ಅವು ಲೈಕ್ ಫ್ರಾಕ್ಷನ್ಸ್, ಅನ್ಲೈಕ್ ಫ್ರಾಕ್ಷನ್ಸ್, ಯೂನಿಟ್ ಫ್ರಾಕ್ಷನ್ಸ್, ಈ ಥರ ಫ್ರಾಕ್ಷನ್ಸ್ಗಳು ಏನಾಗ್ತಪ್ಪ ಅಂತಂದಾಗ ಮತ್ತೆ ಡಿಫ್ರೆಂಟ್ ಬರ್ತವೆ. ಇದ್ರ ಒಳಗಡೆ ಪ್ರಾಪರ್, ಇಂಪ್ರಾಪರ್ ಆ್ಯಂಡ್ ಮಿಕ್ಸ್ಡ್ ಫ್ರಾಕ್ಷನ್ಸ್ ಇಷ್ಟು ನೆನಪಿದ್ರೆ ಸಾಕು. ಓಕೆ, ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ. ಹಾಗಾದ್ರೆ ಈ ಸಮಭಿನ್ನ ರಾಶಿ ಅಂದ್ರೆ ಏನೇನು ಇರ್ತೈತಿ, ಅಂಶ. ಇದಕ್ಕೆ 2/4 ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು, ಹೌದಾ? ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಹೇಳ್ತೀನಿ. ಈಗ ಇದನ್ನೇ ನಾನು 4/2 ಕೊಟ್ಟೆ. ಇದಕ್ಕೆ ಏನು ಡಿಫ್ರೆನ್ಸ್ ನೋಡ್ರಿ, ಇಲ್ಲಿ ಉಲ್ಟಾ ಮಾಡಿದ್ರೆ ನೋಡಿ ಸರ್, ಇಲ್ಲಿ ನೋಡ್ರಿ 6/8 ಕೊಟ್ಟಿದ್ದೀನಿ, ಇಲ್ಲಿ 9/3 ಕೊಟ್ಟಿದ್ದೀನಿ. ಅಬ್ಸರ್ವ್ನ ಮಾಡ್ಬೇಕು ನೀವು, ಯಾಕೆ ಇದನ್ನ ಈ ಥರ ಬರೆಯಕತ್ತೇವೆ ನಾವು ಅಂತೇಳಿ. ಯಾವಾಗ ಸಮಭಿನ್ನ ರಾಶಿ ಅಂದ್ರೇನು, ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿದ್ದರೆ. ಅಂಶ ಏನಾಗಿದೆಪ್ಪ ಅಂದ್ರೆ ಚಿಕ್ಕದಾಗಿದೆ, ಛೇದ ದೊಡ್ಡದಾಗಿದೆ, 2 ಸಣ್ಣದು 4 ದೊಡ್ಡದು.
ಇಲ್ಲಿ 6 ಸಣ್ಣದು 8 ದೊಡ್ಡದು. ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿತ್ತಂದ್ರೆ ಅದನ್ನ ಸಮಭಿನ್ನ ರಾಶಿ ಅಂತೇಳಿ ಕರಿತವೆ. ಹೌದಾ, ಅದನ್ನ ಸಮಭಿನ್ನ ರಾಶಿ ಅಂತೇಳಿ ಕರಿತವೆ. ಅದರ ಉಲ್ಟಾ ಅಂಶ ದೊಡ್ಡದು ಛೇದ ಚಿಕ್ಕದಾಗಿತ್ತಪ್ಪ ಅಂತ ಅಂದಾಗ ನ್ಯೂಮಿನೇಟರ್ ಲಾರ್ಜೆಸ್ಟ್ ನಂಬರ್, ಡಿನಾಮಿನೇಟರ್ ಸ್ಮಾಲೆಸ್ಟ್ ನಂಬರ್ ಇತ್ತಪ್ಪ ಅಂತಂದಾಗ ಅದನ್ನ ವಿಷಮ ಭಿನ್ನ ರಾಶಿ ಅಂತೇಳಿ ಕರಿತವೆ. ಇನ್ನು ಮಿಶ್ರ ಭಿನ್ನ ರಾಶಿ ಒಳಗಡೆ ಏನಪ್ಪಾ ಅಂತಂದಾಗ ಒಂದು ಹೋಲ್ ನಂಬರ್ ಅಂದ್ರೆ ಒಂದು ಪೂರ್ಣಾಂಕ ಅಂತ ಕರಿತೇವೆ. ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮಭಿನ್ನ ರಾಶಿಯನ್ನು ಒಳಗೊಂಡಿತ್ತಪ್ಪ ಅಂತಂದಾಗ, ಒಂದು ಪೂರ್ಣಾಂಕ ಜೊತೆಗೆ ಒಂದು ಸಮಭಿನ್ನ ರಾಶಿಯನ್ನು ಒಳಗೊಂಡಿತ್ತಪ್ಪ ಅಂತ ಅದನ್ನ ಮಿಶ್ರ ಭಿನ್ನ ರಾಶಿ ಅಂತ ಕರಿತೇವೆ. ಇಲ್ಲಿ ಪೂರ್ಣಾಂಕದಾಗ ಯಾವುದು ಬೇಕಾದ್ರೂ ಬರಿಬೋದು ನೀವು. 8 ಬರಿಬೋದು, 10, 8/10 ಇವೆಲ್ಲ ಪೂರ್ಣಾಂಕದ ಜೊತೆಗೆ ಒಂದು ಸಮಭಿನ್ನ ರಾಶಿಯನ್ನು ಒಳಗೊಂಡಿತ್ತಪ್ಪ ಅಂತಂದಾಗ ಅದನ್ನ ಮಿಶ್ರ ಭಿನ್ನ ರಾಶಿ ಅಂತ ಕರಿತೇವೆ. ಇಲ್ಲಿ ನಿಮ್ಗೆ ನೇರವಾಗಿ ಎಕ್ಸಾಂಪಲ್ಸ್ ಕೊಟ್ಟು ಕೇಳ್ಬೋದು. ಈ ತರ ಯಾವುದೋ ಒಂದು ಎಕ್ಸಾಂಪಲ್ಸ್ ಕೊಡ್ತಾನೆ, ಇದ್ರ ಒಳಗಡೆ ಯಾವುದೋ ಒಂದು ಎಕ್ಸಾಂಪಲ್ಸ್ ಕೊಡ್ತಾನೆ, ಇದು ಯಾವ ಭಿನ್ನ ರಾಶಿಗೆ ಉದಾಹರಣೆ ಅಂತ ಕೊಡ್ತಾನೆ. ಅವಾಗ ನೀವು ಈಸಿಯಾಗಿ ಗುರುತಿಸ್ತೀರಿ. ಏನು ಅಂಶ ಚಿಕ್ಕದಿತ್ತಪ್ಪ ಅಂತಂದ್ರೆ ಸಮಭಿನ್ನ ರಾಶಿ ಗುರುತಿಸ್ರಿ, ಅಂಶ ದೊಡ್ಡದಿತ್ತಂದ್ರೆ ವಿಷಮ ಭಿನ್ನ ರಾಶಿ ಅಂತ ಗುರುತಿಸ್ರಿ, ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮಭಿನ್ನ ರಾಶಿ ಇತ್ತಂದ್ರೆ ಮಿಶ್ರ ಭಿನ್ನ ರಾಶಿ ಅಂತ ಗುರುತಿಸ್ರಿ. ಇಷ್ಟು ಗುರುತಿಸಿದ್ರೆ 1 ಮಾರ್ಕ್ಸ್ ಸಿಗ್ತದೆ. ಇನ್ನು ಇದನ್ನೇ ಮುಂದುವರೆದು ನಾನು ನೆಕ್ಸ್ಟ್ ಏನ್ ಮಾಡ್ಕೊತ ಬರ್ಬೋದಪ್ಪ ಅಂತಂದಾಗ ಭಿನ್ನ ರಾಶಿಗಳ ಸಂಕಲನ ಅಂತ ಹೇಳಿದೆ ನಾನು. ಹೌದಾ, ಭಿನ್ನ ರಾಶಿಗಳ ಸಂಕಲನ. ಸರ್, ಭಿನ್ನ ರಾಶಿ ಸಂಕಲನ ಮಾಡ್ಬೇಕಾಗಿತ್ತಪ್ಪ ಅಂತಂದಾಗ 1-2 ನಿಯಮ ಅದಾವ, ಅವನ್ನ ನಾವು ನೋಡ್ಕೊತ ಬರೋಣ. ಏನು, ಇಲ್ಲಿ 2/4 ನೆಕ್ಸ್ಟ್ 3/4 ಅಂತಿದೆ. ಸಿಂಪ್ಲೆಸ್ಟ್ ಕ್ವಶನ್ಸ್ಗಳನ್ನ ಅರ್ಥ ಮಾಡಿಸ್ತೀನಿ. 2/4 3/4 ಇದರ ಆನ್ಸರ್ ಏನು ಅಂತ ಕ್ವಶನ್ಸ್ ಕೇಳಿದಾಗ ಮಕ್ಕಳು ಹೇಳ್ತಾರೆ 2 3 ಸರ 5 ರೀ, 4 4 8 ರೀ ಅಂತೇಳಿ ಇದನ್ನ ಆನ್ಸರ್ ಹೇಳ್ಬಿಡ್ತಾರೆ. 5/8 ಕೂಡಿಸ್ರಿ ಅಂತ ಹೇಳಿದ್ರೆ ಕೂಡಿಸ್ಬಿಟ್ಟೆವು ನಾವು. 2 3 5 4 4 8 ಅಂತ ಕೂಡಿಸ್ತಾರೆ. ಹೌದಾ, ಈ ತರ ಇದನ್ನ ಕೂಡಿಸ್ಬಾರ್ದು. ಯಾಕೆ ಕೂಡಿಸ್ಕೋಬಾರ್ದಪ್ಪ ಅಂತಂದಾಗ ಇಲ್ಲಿ 2/4 3/4 ಡಿನಾಮಿನೇಟರ್ಗಳು ಏನದಾವ ನೋಡ್ರಿ. ಇಲ್ಲಿ ಡಿನಾಮಿನೇಟರ್ಗಳು ಏನದಾವು ಸೇಮ್ ಅದಾವ. ಇಲ್ಲಿ 4 ಐತಿ, ಇಲ್ಲಿ 4 ಐತಿ. ಹಾಗಾದ್ರೆ ಡಿನಾಮಿನೇಟರ್ಗಳು ಸೇಮ್ ಇದ್ದಾಗ ಡಿನಾಮಿನೇಟರ್ ಏನಿರ್ತದೋ ಅದನ್ನೇ ಬರಿಬೇಕು. ಇಲ್ಲಿ 4 ಅದಂದ್ರೆ ಡಿನಾಮಿನೇಟರ್ ಕೂಡ ಸೇಮ್ 4 ಬರಿಬೇಕು. ಓಕೆ, ನ್ಯೂಮಿರೇಟರ್ಗಳನ್ನು ಮಾತ್ರ ಕೂಡಿಸ್ಕೋಬೇಕು. ಯಾವಾಗ ಡಿನಾಮಿನೇಟರ್ಗಳು ಸೇಮ್ ಇದ್ದಾಗ ಮಾತ್ರ. ಇದು ಡಿನಾಮಿನೇಟರ್ಗಳು ಸೇಮ್ ಇದ್ದಾಗ 4 ಇತ್ತಂದ್ರೆ 4 ಬರಿಬೇಕು, ಅಂಶಗಳನ್ನು ಮಾತ್ರ ಕೂಡಿಸ್ಕೋಬೇಕು. 6/10 ನೆಕ್ಸ್ಟ್ 3/10 ಅದಂತ ಕೊಟ್ಟು ಡಿನಾಮಿನೇಟರ್ಗಳು ಸೇಮ್ ಅದಾವ. ಡಿನಾಮಿನೇಟರ್ಗಳು ಸೇಮ್ ಇದ್ದಾಗ ಡಿನಾಮಿನೇಟರ್ 10 ಇತ್ತಂದ್ರೆ 10 ಬರೀರಿ, ಎಷ್ಟು ಇರ್ತದೋ ಅಷ್ಟು ಬರೀಬೇಕು, ಅಂಶಗಳನ್ನು ಮಾತ್ರ ಕೂಡಿಸ್ರಿ. 6 3 ಕೂಡಿಸಿದಾಗ 9. ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಕ್ವಶನ್ಸ್ ಯಾವಾಗ ಹೇಳಾಗ್ತೀನಿ ನಾನು, ಛೇದಗಳು ಸಮ ಇದ್ದಾಗ ನೀವು ಬರ್ಕೊಂಡ್ಬಿಡ್ಬೇಕಿಲ್ಲ. ಛೇದಗಳು ಸಮ ಇದ್ದಾಗ ಛೇದವನ್ನೇ ಬರೆದು ಅಂಶಗಳನ್ನು ಕೂಡಿಸಬೇಕು ಅಂತೇಳಿ ನೀವು ಒಂದು ಕಡೆ ನೋಟ್ ಅಂತ ಬರ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಇದು ಒಂದು. ಸರ್, ಈಗ ಏನಿಲ್ಲಪ್ಪ ಅಂತ ಛೇದಗಳು ಸಮ ಇಲ್ಲ. ಛೇದಗಳು ಸಮ ಇಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು? ಈಗ ಒಂದು ಹಾಕ್ತೀನಿ ಸಿಂಕಲ್ 4/8 ಪ್ಲಸ್ 2/6 ಅಂತಿದೆ. ಈಗ ಛೇದಗಳ ಸಮ ಇಲ್ಲ. ಅವಾಗ ಏನು ಮಾಡಬೇಕು? ಛೇದಗಳ ಸಮ ಇರಲಿಲ್ಲಪ್ಪ ಅಂದರೆ ನಿಮ್ಗೆ LCM ತೆಗಿಬೇಕು. ಏನು ತೆಗಿಬೇಕ್ರಿ? LCM, ಲಸಾಹ ತೆಗಿಬೇಕು. ಲಸಾಹ ತೆಗೆದು ಮಾಡಬೇಕು. ಹಾಗಾದರೆ ಲಸ ಎದುರು ತೆಗಿಬೇಕು? ಛೇದಗಳು ತೆಗಿಬೇಕು. 8 ಮತ್ತು 6 ಲಸ ತೆಗಿಬೇಕು. 8 ಮತ್ತು 6 ಲಸ ಏನಾಗ್ತದೆ ನೋಡ್ರಿ. 8 ಮತ್ತು 6 ಲಸನ ಈ ಥರ ತಕ್ಕೋತ್ಕೊಂಡಿರ್ತೀವಿ ನಾವು. ಸರಿ, 8 ಮತ್ತು 6 2 ಮಧ್ಯೆ ಬರ್ತಾವೆ. 2 4 8, 2 3 6. ನೆಕ್ಸ್ಟ್ 4 ಮತ್ತು 3 ಯಾವುದೇ ಮಧ್ಯೆ ಹೋಗಂಗಿಲ್ಲ. ಈಗ ನೆಕ್ಸ್ಟ್ 2 2 4 ಹೋಗ್ತದೆ. ನೆಕ್ಸ್ಟ್ 3 ಐತೆ, ಹಾಗೆ ಇಟ್ಕೊಳ್ರಿ. ನೆಕ್ಸ್ಟ್ ಮತ್ತೆ 2 1 2, 3 3, ನೆಕ್ಸ್ಟ್ 3 1 3 1 ಈ ಥರ ತೊಗೊಂಡು ಗುಣಿಸ್ತೀರಿ. 2 2 4, 4 2 8, 8 3 24. ಲಸ ಎಷ್ಟು ಬಂತಂದ್ರೆ 24. ಎಷ್ಟು ಮಾಡ್ಕೋತ ಕುಂದಿರ್ತಿರ್ತಾರೆ. ಎಕ್ಸಾಮ್ದಾಗ ಇಷ್ಟು ಮಾಡುವ ಅವಶ್ಯಕತೆ ಇರೋಂಗಿಲ್ಲ. ಎಕ್ಸಾಮ್ದಾಗ ಇಷ್ಟು ಟೈಮ್ ಇರೋಂಗಿಲ್ಲ. ದೊಡ್ಡ ಸಂಖ್ಯೆ ಏನಾದರೂ ಕೊಟ್ಟನಪ್ಪ ಅಂದಾಗ LCM ತಕ್ಕೋತ ಲೇಟ್ ಮಾಡ್ತಾರೆ ನೀವು. ಅದಕ್ಕೋಸ್ಕರ ಏನು ಮಾಡ್ಬೇಕಪ್ಪ ಅಂದಾಗ 8 ಮತ್ತು 6 ನಡುವೆ ಇದರಲ್ಲಿ ದೊಡ್ಡ ನಂಬರ್ ಯಾವುದು ಗುರುತಿಸ್ಬೇಕು. ಇದರ ದೊಡ್ಡ ನಂಬರ್ ಯಾವುದು? 8. ಹೌದಾ? ದೊಡ್ಡ ನಂಬರ್ ಯಾವುದು? 8. ಸಣ್ಣ ನಂಬರ್ 6. 6 8ನ ಭಾಗಿಸ್ತೈತೆ ನೋಡ್ಬೇಕು. 6 8ನ ಭಾಗಾಕಾರ ಮಾಡ್ತೈತೆ. 6 ಮಗೆ 8 ಇಲ್ಲ, ಬಿಟ್ಬಿಡ್ಬೇಕು. ಹಾಗಾದ್ರೆ 8ರ ಟೇಬಲ್ ಮುಂದುವರಿಸ್ಬೇಕು. ಇಲ್ಲಿ 8 ಐತೆ, 8ರ ನೆಕ್ಸ್ಟ್ ನಂಬರ್ 8 2 16. ನೆಕ್ಸ್ಟ್ ಚೆಕ್ ಮಾಡಿರಿ. 8 16 ಭಾಗಿಸ್ತೈತಿ, ಬಟ್ 6 16 ಭಾಗಿಸಲ್ಲ. 6 ಮಗೆ 16 ಇಲ್ಲ. ಹಾಗಾದ್ರೆ 8ರ ಬಗ್ಗೆ ಮತ್ತೆ ಮುಂದುವರಿಸ್ರಿ. 8 3 24. ಚೆಕ್ ಮಾಡ್ರಿ. ಈಗ 8 3 24 ಭಾಗ ಆಗ್ತದೆ, 6 4 24 ಭಾಗ ಆಗ್ತದೆ. ಹಾಗಾದ್ರೆ
ಇವೆರಡೂ ನಂಬರ್ಗಳು ಒಂದು ಸಂಖ್ಯೆನ ಭಾಗಿಸ್ತಿದ್ವು ಅಂದ್ರೆ ಅದೇ ಲಸ ಆಗಿರ್ತೈತೆ. ಹಾಗಾದ್ರೆ ಲಸ ನೋಡ್ರಿ, ಬರೀ ಇಷ್ಟರ ಒಳಗಡೆ ನಾನು ಲಸ ಕಂಡು ಹಿಡ್ಕೊಂಬಿಟ್ಟೆ ಸ್ಪೀಡಾಗಿ. ಲಸ ಟ್ರಿಕ್ಸನ್ನು ಕೂಡ ಹೇಳಿದ್ದೀನಿ, ನೋಡ್ಕೊಂಬರ್ರಿ. ಹಾಗಾದರೆ ಲಸ ಎಷ್ಟು ಬಂತಪ್ಪ ಅಂತಂದಾಗ 24 ಬಂತ. ಅದನ್ನು ಅವಾಗ ನಾವೇನು ಮಾಡ್ತೀವಿ, ಈ 24ನ ಇಲ್ಲಿ ಬರ್ಕೊಂಡು ಇಲ್ಲಿ ಮೇಲೆ ಮಲ್ಟಿಪ್ಲಿಕೇಶನ್ ಚಿಹ್ನೆನ ಹಾಕೋಬೇಕು. 8ರ ಮಗ್ಗಿಗೆ 24 ಐತಾ, ಎಷ್ಟಲೇ 8 ಮೂರಲೆ ಅಂತಲ್ಲ, ಅದನ್ನು 3 ಬರಿಬೇಕು. 8 ಮೂರಲೆ 24. ನೆಕ್ಸ್ಟ್ 6 ಮಗ್ಗಿಗೆ 24 ಐತಾ, ಐತೆ. ಎಷ್ಟಲೇ 6 4 24, 6 4 20. ನೆಕ್ಸ್ಟ್ ಇವಕ್ಕೂ ಮಲ್ಟಿಪ್ಲಿಕೇಶನ್ಸ್ ಮಾಡ್ಬೇಕು. 4 ಮೂರಲೆ ಎಷ್ಟು ರೀ 12 ಪ್ಲಸ್ 2 4 ಎಷ್ಟು ರೀ 2 4 8. 12 ಒಂದು 8 ಕೂಡಿಸ್ರಿ ಎಷ್ಟು 20 ಡಿವೈಡೆಡ್ ಬೈ 24 ಐತಿ 24. ಇಷ್ಟು ಬರೆದ್ರೆ ಲೆಕ್ಕ ಕಂಪ್ಲೀಟ್. ಸರ್ ಒಂದು ವೇಳೆ ಇದನ್ನೇ ನೀವು ಕರ್ತಾ ಹೊಡಿದ್ರಪ್ಪ ಆದರೆ ಸಿಂಪ್ಲಿಫೈ ಮಾಡಿಟ್ರಪ್ಪ ಅಂತಂದ್ರೆ 4 5 20, ಸಾರಿ 4 5 20, 4 6 24. ಹಾಗಾದರೆ 5/6 ಬರ್ತದೆ. ಇದರ ಫೈನಲ್ ಆನ್ಸರ್ 5/6. ಒಂದು ವೇಳೆ 20/24 ಇತ್ತಂದ್ರೂ ಅದನ್ನೇ ಆನ್ಸರ್ನ ನೀವು ಹಾಕಿ ಬರಬೇಕು. ಒಂದು ವೇಳೆ 20/24 ಇರಲಿಲ್ಲ, ಲೆಕ್ಕ ತಪ್ಪಾಯ್ತನ್ರಿ, ತಪ್ಪಾಗಿರಂಗಿಲ್ಲ, ಅದನ್ನು ನೀವು ಸಿಂಪ್ಲಿಫೈ ಮಾಡಿ ಇಟ್ಟಿರಂಗಿಲ್ಲ ಅಷ್ಟೇ. ಓಕೆ, ಈ ಥರ ನೀವು ಮಾಡ್ಕೊತ ಹೋದ್ರಾಗ ಭಿನ್ನ ರಾಶಿ ಸಂಕಲನ ಕಲಿತೀರಿ. ಆಸ್ ಇಟ್ ಈಸ್ ಸೇಮ್ ಮೆಥಡ್. ಇಲ್ಲಿ ನೋಡ್ರಿ, ಇದನ್ನೇ ಏನು ಮಾಡ್ಬೋದಪ್ಪ ಅಂತಂದಾಗ ವ್ಯವಕಲನ ಕೂಡ ಮಾಡ್ಬೋದು. ಭಿನ್ನ ರಾಶಿ ವ್ಯವಕಲನ ಅಂತ ಕರಿತೇವೆ, ಅಂದರೆ ಸಬ್ಟ್ರಾಕ್ಷನ್ಸ್. ಈ ವ್ಯವಕಲನದ ಒಳಗಡೆ ಏನು ಮಾಡಬೇಕು, ಸೇಮ್ ನಂಬರ್ಸ್ಗಳನ್ನು ನೀವು ನೋಡ್ರಿ 6/10 ತಗೋತೀನಿ ಮೈನಸ್ ನೆಕ್ಸ್ಟ್ 5 ಡಿವೈಡೆಡ್ ಬೈ 12 ತಗೋರಿ, 15 ತಗೋರಿ, ಯಾವುದರ ಒಂದು ಸಂಖ್ಯೆ ತಗೋತಾರೆ. ತೊಗೊಂಡು 10 ಮತ್ತು 15 ಲಾಸ ತೆಗಿಬೇಕು. ಇದರ ದೊಡ್ಡ ನಂಬರ್ ಯಾವುದೀಗ 15. 15ನ್ನ ಕೇಳ್ಬರ್ಕೋರಿ. 15 10 ಅಂತೂ 15 ಭಾಗ ಮಾಡಲ್ಲ. ನೆಕ್ಸ್ಟ್ 30, 15 ಎಳೆ ಎಷ್ಟಪ್ಪ ಅಂದ್ರೆ 30. ಈಗ ನೆಕ್ಸ್ಟ್ ನೋಡ್ರಿ, 10 ಮೂರಲೆ 30 ಭಾಗ ಆಗ್ತದೆ, 15 ಎಳೆ 30 ಭಾಗ ಆಗ್ತದೆ ಅಂದ್ರೆ ಲಸ ಎಷ್ಟು ಬಂದ್ಬಿಡ್ತು 30 ಬಂದ್ಬಿಡ್ತು. ಮುಗಿತು, ಲಸ ಸಿಕ್ತು ನಾನು 30. 10 15 ಲಸ ಡೈರೆಕ್ಟಾಗಿ ಸಿಕ್ತು. ಇನ್ನು ನೆಕ್ಸ್ಟ್ 10 ಮೂರಲೆ 30, 15 ಎಳೆ 30. ನೆಕ್ಸ್ಟ್ 6 ಮೂರಲೆ ಎಷ್ಟಪ್ಪ ಅಂದಾಗ 18 ಮೈನಸ್ 5 ಎಳೆ ಎಷ್ಟಪ್ಪ ಅಂದಾಗ 10. ನೋಡ್ರಿ, ಇಲ್ಲಿ ಮೈನಸ್ ಇದೆ ಅಂದರೆ ಇಲ್ಲಿ ಮೈನಸ್ ಮಾಡ್ಕೊ. ಆಗ ಏನು ಮಾಡ್ತಿದ್ದೆ, ಕೂಡಿಸ್ತಿದ್ದೇವೆ. ಈಗ 18ರ 10 ಕಳೀರಿ, ಎಷ್ಟು ಉಳಿತದಪ್ಪ ಅಂತಂದಾಗ 8 ಉಳಿತದೆ. ಡಿವೈಡೆಡ್ ಬೈ ಎಷ್ಟು ಉಳಿತದ 30 ಇದೆ, 30. ಅವಾಗ ನೀವು ಕಡ್ತಾ ಹೊಡಿತೀರಿ, 2 4 8, 2 15 30. ಇನ್ನು 4/15 ಇನ್ನು ಎಲ್ಲಿ ಕಡ್ತಾ ಹೋಗಂಗಿಲ್ಲ. ಹೀಗಾಗಿ ಏನು ಮಾಡಬೇಕಪ್ಪ ಅಂತಂದಾಗ ಇಷ್ಟೇ, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಕ್ಲಿಯರ್? ಇದು ಏನಪ್ಪ ಅಂತಂದಾಗ ಭಿನ್ನ ರಾಶಿಯ ವ್ಯವಕಲನ. ಯಾವ ಹುದ್ದೆ ಕೊಳ್ಳಿ, ಫಾರ್ಮ್ಯಾಟ್ ಮಾತ್ರ ಈ ಥರದಾಗ ಮಾಡಿರಿ. ನಿಮ್ಗೆ ಇದರ ಒಳಗಡೆ ಟ್ರಿಕ್ಸ್ನ ಹೇಳ್ಕೊತ ಹೋಗ್ತಿರ್ತಾನೆ, ಅದು ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಅಪ್ಲೋಡ್ ಮಾಡ್ತಾನೆ. ಈಗ ಫಾರ್ಮಲ್ ಮೆಥಡ್ ಕಲಿಸಾಗ್ತಾನೆ, ಹೌದಾ? ಡೈರೆಕ್ಟ್ ಈಗೇ ಒಮ್ಮೆ ಟ್ರಿಕ್ಸ್ ಹೇಳಿದ್ರೆ ಏನು ಹೇಳಿದ್ರು ಅನ್ನೋದು ಗೊತ್ತಾಗಿಲ್ಲ. ಫಾರ್ಮಲ್ ಮೆಥಡ್ ಅಂತ ಕರಿತೀವಿ ಪುಣ್ಣಿಲ್ಲ. ಸ್ಕೂಲ್ನಲ್ಲಿ ನಿಮಗೂ ಇದೇ ಥರ ಹೇಳ್ತಿರ್ತಿರ್ತಾರೆ. ಇವ್ರು ಕಲೀರಿ. ಪಾರ್ಟ್ 1 ಒಳಗಡೆ ಇವು ನಿಮ್ಗೆ ಅರ್ಥ ಆಗಿದ್ದು ಅಂದ್ರಾಗ ಪಾರ್ಟ್ 2 ನೋಡ್ರಿ, ಭಿನ್ನ ರಾಶಿಗಳನ್ನು ಡಿಫ್ರೆಂಟಾಗಿ ಪಟ ಯಾವ ಥರ ಸಿಂಪ್ಲಿಫೈ ಮಾಡಬೇಕು ಅನ್ನೋದು ಕೂಡ ಹೇಳಿರ್ತಿರ್ತಾನೆ. ಇನ್ನು ನೆಕ್ಸ್ಟ್ ಭಿನ್ನ ರಾಶಿ ವ್ಯವಕಲನ ಆಯಿತು. ಇನ್ನು ಭಿನ್ನ ರಾಶಿ ಗುಣಾಕಾರ. ಭಿನ್ನ ರಾಶಿಗಳ ಗುಣಾಕಾರಗಳನ್ನು ಯಾವ ಥರ ಮಾಡಬೇಕು? ಭಿನ್ನ ರಾಶಿ ಗುಣಾಕಾರ. ಸರ್, ಭಿನ್ನ ರಾಶಿ ಗುಣಾಕಾರಗಳನ್ನು ಈ ಸರಲ್ಲಿ ಒಂದು 12 ಡಿವೈಡೆಡ್ ಬೈ 18, ನೆಕ್ಸ್ಟ್ 6 ಡಿವೈಡೆಡ್ ಬೈ 24 ಅಂತಿದೆ. ಒಂದು ಸಣ್ಣ ನಂಬರ್ ಹಾಕ್ತೀನಿ ಫಸ್ಟಿಗೆ ನಿಮ್ಗೆ. 2/4 ಇಂಟು 8 ಡಿವೈಡೆಡ್ ಬೈ 6. ಈ ಥರ ನಂಬರ್ ಹಾಕಿದಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದಾಗ ಭಿನ್ನ ರಾಶಿ ಗುಣಾಕಾರದ ಒಳಗಡೆ ಅಂಶ ಗುಣಿಸ್ಬೇಕು, ಛೇದಗಳನ್ನು ಗುಣಿಸ್ಕೋಬೇಕು. ಇಲ್ಲಿ 8 ಎಳೆ ಎಷ್ಟಪ್ಪ ಅಂತಂದಾಗ 16, 4 6 ಎಷ್ಟಪ್ಪ ಅಂದಾಗ 24. ಇದರ ಆನ್ಸರ್ 16/24. ಮತ್ತು ಇದನ್ನು ಕಡ್ತಾ ಹೊಡೆದ್ರಂದ್ರೆ 4 4 16, 4 6 24. ಹೌದಾ? ಮತ್ತೆ 2 2 4, 2 3 6. 8 ಎಳೆ 16, 8 3 24. ಡೈರೆಕ್ಟು ಕೂಡ ಕಡ್ತಾ ಹೊಡಿಬೋದು. 2/3 ಆನ್ಸರ್ ಬಂತ ಇದ್ರದ್ದು. 2/3 ಬಂತು. ಇದು ಏನೋ ಸಣ್ಣ ಸಂಖ್ಯೆ ಇದ್ದು ಮಗ್ಗಿ ಬರ್ತಿದ್ದು ಏನು ಮಾಡಿರ್ತಾರೆ ಗುಣಿಸ್ಕೊಂಡ್ಬಿಟ್ಟಿವಿ. ಈ ಥರ ದೊಡ್ಡ ಸಂಖ್ಯೆ ಇದ್ದು ಅಂದರೆ 12 6 72 ಇದು ಏನೋ ಗುಣಿಸ್ತೀವಿ. 18 × 24 ಗುಣಿಸೋಕ್ಕಾಗಂಗಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕು ಅಂತ ನೋಡಿದಾಗ ಸಾಧ್ಯ ಆದಷ್ಟು ಕಡ್ತಾ ಹೊಡಿಬೇಕು. ಕಡ್ತಾ ಹೆಂಗೆ ಹೊಡಿಬೇಕು ಅದು ಕೂಡ ಇಂಪಾರ್ಟೆಂಟ್. ಕಡ್ತಾವನ್ನು ಈ ಅಂಶ ಮತ್ತು ಛೇದಕ್ಕೆ ಹಿಂಗೆ ಹೊಡಿಬೋದು, ಇಲ್ಲಾಂದ್ರೆ ಈ ಥರ ಕ್ರಾಸ್ನ ಕಡ್ತಾ ಹೊಡಿಬೋದು. 12 24 ಕಡ್ತಾ ಹೊಡಿಬೋದು, 6 18 ಕಡ್ತಾ ಹೊಡಿಬೋದು. ಬಟ್ 6 12 ಕಡ್ತಾ ಹೊಡಿಯಂಗಿಲ್ಲ. ಮಗ್ಗಲ್ಗೆ ಏನು ಮಾಡಬಿಡೋದಪ್ಪ ಅಂದ್ರೆ ಹೊಡಿಬಾರ್ದು. ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ನ ಮಾಡಿರಿ.
ಮೇಲೆ ಕೆಳಗೆ ಕಡ್ತಾ ಹೊಡೀರಿ. ಹೌದಾ, ಅರ್ಥ ಆಯ್ತಾ? ಹಾಗಾದ್ರೆ ಕಡ್ತಾ ಯಾವ ಥರ ಹೊಡಿತು ನೋಡು. 6 1 6, 6 3 18, 12 1 12, 12 2 24. ಇಲ್ಲಿ ಮ್ಯಾಗ 1 1 ಉಳಿದು, 1 1 1, 3 2 6, 1/6 ಇದರ ಆನ್ಸರ್. ನೋಡ್ರಿ ಎಷ್ಟು ಸ್ಪೀಡಾಗಿ ಗುಣಾಕಾರಗಳನ್ನು ಮಾಡ್ಕೊಂಡಿವಿ. ಇದೇ ಥರ ಯಾವುದೇ ಒಂದು ದೊಡ್ಡ ಸಂಖ್ಯೆ ಕೊಡಲಿ, ಅವಾಗ ನೀವು ಮಾಡಬೇಕಾಗಿದ್ದು ಇಷ್ಟೇ. ಏನಪ್ಪ ಅಂತಂತಂದಾಗ ಸಾಧ್ಯ ಆದಷ್ಟು ಸಿಂಪ್ಲಿಫೈ ಮಾಡಿ ಆನ್ಸರ್ನ ತೊಗೊಂಬರ್ಬೇಕು. ಕ್ಲಿಯರ್? ಇದನ್ನು ಭಿನ್ನ ರಾಶಿಗಳ ಗುಣಾಕಾರ ಅಂತ ಕರಿತೀವಿ. ಕಡ್ತಾ ಹೊಡಿದು ಅದು ಸಂಖ್ಯೆ ಯಾವುದಾದ್ರು ಕೊಡೋಲಕ್ಕೆ ನಿಮಗೆ ಮಾಡೋ ಮೆಥಡ್ ಹೇಳಾಕ್ತೀನಿ ಯಾವ ಥರ ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಬನ್ನಿ, ಯಾವುದಪ್ಪ ಅಂದಾಗ ಭಿನ್ನ ರಾಶಿಗಳ ಭಾಗಾಕಾರ. 1 ಲೆಕ್ಕ 2 ಲೆಕ್ಕದ ಒಳಗಡೆ ನಿಮ್ಗೆ ಅರ್ಥ ಆಗಿರಬೇಕು. ಅರ್ಥ ಆಗಲಿಲ್ಲ ಅಂದ್ರೆ ನೀವೇನು ಮಾಡಬೇಕಪ್ಪ ಅಂದ್ರೆ ಹೊಳ್ಳೆ ಪುನಃ ವಿಡಿಯೋಗಳನ್ನು ನೋಡ್ಕೋಬೇಕು. ಈ ಥರ ರಿವರ್ಸ್ ಓಡಿಸ್ರಿ, ನಾ ಏನು ಹೇಳಿದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಇನ್ನೊಂದು ಸತ ಪುನಃ ನೋಡಿರಿ. 1 2 3 ಎಕ್ಸಾಂಪಲ್ಸ್ ಇದನ್ನೇ ಹೇಳ್ಕೊತ ಹೋದರೆ ಇದು ಆಫ್ಲೈನ್ ಕ್ಲಾಸಸ್ ಅಲ್ಲ, ಆನ್ಲೈನ್ ಕ್ಲಾಸಸ್ಸು. ಕಡಿಮೆ ಸಮಯ ಇರ್ತದೆ, ಅದಕ್ಕೋಸ್ಕರ ಇಲ್ಲಿ 1 ಕ್ವಶನ್ಸ್ 2 ಕ್ವಶನ್ಸ್ನ ಹೇಳ್ತಿರ್ತೀನಿ. ಭಿನ್ನ ರಾಶಿಗಳ ಭಾಗಾಕಾರ ಒಂದು ಸಣ್ಣ ಸಂಖ್ಯೆ ಫಸ್ಟ್ಗೆ 6 / 8 / 4 / 10 ಇದೊಂದು ಸಣ್ಣ ಸಂಖ್ಯೆ ಇದೆ. ಹೌದಾ? ಇದನ್ನು ಭಿನ್ನ ರಾಶಿಗಳ ಭಾಗಾಕಾರ ಒಳಗಡೆ ಲೆಫ್ಟ್ ಸೈಡ್ ಏನಿರ್ತದಲ್ಲ ಫಸ್ಟ್ ಆಸ್ ಇಟ್ ಈಸ್ ಅದನ್ನೇ ಬರ್ಕೋಬೇಕು. 6 / 8. ಇಲ್ಲಿ ಡಿವಿಷನ್ ಚಿಹ್ನೆ ಇದೆ. ಈ ಡಿವಿಷನ್ ಚಿಹ್ನೆ ಏನು ಮಾಡಬೇಕಪ್ಪ ಅಂತಂದಾಗ ನಾನು ಇಂಟು ಚಿಹ್ನೆ ಆಗಿ ಪರಿವರ್ತಿಸ್ಬೇಕು. ಮಲ್ಟಿಪ್ಲಿಕೇಶನ್ ಸೈನ್ನ ಹಾಕಿ ಪರಿವರ್ತಿಸ್ಬೇಕು. ಅವಾಗ ಇದು ರೆಸಿಪ್ರೋಕಲ್ ಆಗ್ತದೆ. 10 ಮೇಲೆ ಹೋಗ್ತದೆ, 4 ಏನಾಗ್ತದೆ ಕೆಳಗೆ ಬಂದ್ಬಿಡ್ತದೆ. 10 ಮೇಲೆ ಹೋಗ್ತದೆ, 4 ಕೆಳಗಡೆ ಬರ್ತದೆ. ಈಗ ಕಡ್ತಾ ಹೊಡಿಬೋದು. ನೋಡ್ರಿ, ಕಡ್ತಾ ಹೊಡಿಯೋನು 2 4 8, 2 5 10, 2 4 8, 2 5 10, 2 2 4, 2 3 6. ಮತ್ತೆಲ್ಲರೂ ಕಡ್ತಾ ಹೋಗ್ಕೊ ನೋಡ್ರಿ. 3 5 ಈ ಕಡೆ ಗುಣಿಸ್ಬೇಕು. ಇದನ್ನು 2 3 ಹೋಗಲ್ಲ, 4 5 ಹೋಗಲ್ಲ, 3 4 ಹೋಗಲ್ಲ, 5 2 ಹೋಗಲ್ಲ. ಹೋಗಲಿಲ್ಲ ಅಂದ್ರೆ ಗುಣಿಸ್ಬಿಟ್ಟು ನೋಡ್ರಿ. 5 3 ಎಷ್ಟಪ್ಪ ಅಂದಾಗ 15, 4 2 8, 15/8 ಇದರ ಆನ್ಸರ್. ಹೌದಾ? ಈ ಥರ ನೀವೇನು ಮಾಡಬೇಕಪ್ಪ ಅಂತಂದಾಗ ಆನ್ಸರ್ಸ್ಗಳನ್ನು ಕಟ್ತಾ ಹೋಗಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಗುಣಿಸಿ ಇಟ್ಟುಬಿಡ್ಬೇಕು. ಇಷ್ಟು ಮಾಡಿದ್ರೆ ನಿಮಗೆ ಭಿನ್ನ ರಾಶಿಗಳ ಭಾಗಾಕಾರ ಕ್ಲಿಯರ್ ಆಗ್ತದೆ. ಅದು ಯಾವುದೇ ಒಂದು ದೊಡ್ಡ ಸಂಖ್ಯೆ ಇರೋಲ್ಲಕ್ಕ. ಈಗ 24 / 30 / 25 / 36 36 ಇತ್ತಂತೆ ಕೋಶ್. ಏನು ಮಾಡಬೇಕು? ಸಿಂಪಲ್ ಆಗಿ ಏನು ಮಾಡ್ಬೇಕಪ್ಪ ಅಂತಂದಾಗ ಕಡ್ತಾ ಹೊಡಿಬೇಕು. ಇವ್ರನ್ನ ಕಡ್ತಾ ಹೊಡಿದ್ರೆ ಯಾವ ಥರಪ್ಪ ಅಂತ ನೋಡಿದಾಗ ಇಲ್ಲಿ ಮೇಲೆ ನಂಬರ್ ಏನು ಮಾಡ್ತೀನಿ, ಸ್ವಲ್ಪ ಚೇಂಜಸ್ ಮಾಡ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತದೆ ಮತ್ತು ಕಡ್ತಾ ಹೊಡ್ಯಾಗ. /30 ಐತಲ್ಲ, ಕೆಳಗಡೆ 80 ಮೇಲೆ 18 ಮಾಡಿಬಿಡೋಣ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಇಲ್ಲಿ ಕ್ಯಾನ್ಸಲ್ನ ಮಾಡೋಡ್ರಿ. ಕ್ಯಾನ್ಸಲ್ ಯಾವ ಥರ ಆಗ್ತದೆ ನೋಡ್ರಿ. ಫಸ್ಟ್ ಆ್ಯಸ್ ಇಟ್ ಈಸ್ ನಂಬರ್ ಈ ಕಡೆ ಬರ್ಕೋಬೇಕು. 24 30 ಡಿವೈಡೆಡ್ ಬೈ ಸೈನ್ ಹೋಗಿ ಮಲ್ಟಿಪ್ಲಿಕೇಶನ್ ಸೈನ್ ಹಾಕಿದ್ರೆ ಮೇಲೆ 36 ಹೋಗ್ತದೆ, ಕೆಳಗಡೆ 18 ಬರ್ತದೆ. ಓಕೆ, ಕ್ಯಾನ್ಸಲ್ ಮಾಡ್ರಿ. ಈಗ 6 5 30, 6 6 36, 6 3 18, 6 4 24. ಮತ್ತೆ ಅವ್ರು ಕಡ್ತಾ ಹೋಗ್ಕೊಳ್ಳೋಣ ನೋಡ್ರಿ. 5 6 ಹೋಗಲ್ಲ, 3 4 ಹೋಗಲಿಲ್ಲ. ಹಾಗಾದ್ರೆ ಇನ್ನು ಗುಣಿಸಿಡ್ಬೇಕು. ಈಗ ಹೋಗ್ತದೆ ನೋಡ್ರಿ. 3 1 3, 3 2 6. ಇದು ಹಿಂಗೆ ಕಡ್ತಾ ಹೋಗ್ತದೆ. ಕಡ್ತಾ ಹೋಗ್ತಿದ್ದಂದ್ರೆ ಹೊಡಿಬೇಕು. 4 2 8, ನೆಕ್ಸ್ಟ್ 5 1 5, 8/5. ಈ ಥರ ಸಂಖ್ಯೆಗಳು ದೊಡ್ಡದಾದಂಗೆ ನಾವು ಅಲ್ಲಿ ನಿಮ್ಗೆ ಯಾವ ಥರ ಹಾಕಿರ್ತಾರಪ್ಪ ಅಂತಂದಾಗ ಒಂದೇ ನಂಬರ್ದಾಗ ಕಡ್ತಾ ಹೋಗುವಂಥ ಸಂಖ್ಯೆಗಳನ್ನೇ ಹಾಕಿರ್ತಾರೆ ಎಕ್ಸಾಮ್ದಾಗ. ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಟೇಬಲ್ಸ್ಗಳು ಬರಬೇಕು. ಯಾವ ಟೇಬಲ್ಸ್ ಒಳಗೆ ಯಾವ ಮಗ್ಗಿ ಅದಾವ ಅಂತ ಗೊತ್ತಿತ್ತು ಸಾಕು. ಭಿನ್ನ ರಾಶಿಗಳ ಭಾಗಾಕಾರನು ಕೂಡ ನೀವು ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋ ಒಳಗಡೆ ನಾ ಏನು ಹೇಳ್ತೀನಪ್ಪ ಅಂತಂದಾಗ ಸಮಭಿನ್ನ ರಾಶಿಗಳನ್ನು ಯಾವ ಥರ ಬರಿಬೇಕು, ಈ ಭಿನ್ನ ರಾಶಿಗಳನ್ನು ದೊಡ್ಡದು ಯಾವುದು ಭಿನ್ನ ರಾಶಿ, ಚಿಕ್ಕದು ಯಾವುದು ಭಿನ್ನ ರಾಶಿ, ಭಿನ್ನ ರಾಶಿಗಳ ಏರಿಕೆ ಕ್ರಮ ಯಾವುದು, ಭಿನ್ನ ರಾಶಿಗಳ ಇಳಿಕೆ ಕ್ರಮ ಯಾವ ಥರ ಬರೀಬೇಕು ಅಂತೇಳಿ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಅಪ್ಲೋಡ್ ಮಾಡ್ತಾನೆ. ಮತ್ತು ನಿಮ್ಗೆ ಬೇಕಾದಂಥ ಎಕ್ಸಾಮ್ಗೆ ಏನು ಬೇಕು ಅದೇ ಥರ ಕ್ವಶನ್ಸ್ಗಳನ್ನ ಮಿಶ್ರ ಭಿನ್ನ ರಾಶಿ ಇದ್ದದ್ದು, ವಿಷಮ ಭಿನ್ನ ರಾಶಿ ಬರೆಯೋದು, ವಿಷಮ ಭಿನ್ನ ರಾಶಿ ಇದೆ ಮಿಶ್ರ ಭಿನ್ನ ರಾಶಿ ಬರೆಯೋದು, ಮಿಶ್ರ ಭಿನ್ನ ರಾಶಿ ಸಂಕಲನ ಯಾವ ಥರ ಮಾಡ್ಬೇಕಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಒಳಗಡೆ ಏನು ಮಾಡ್ತೀನಪ್ಪ ಅಂದಾಗ ಅಪ್ಲೋಡ್ ಮಾಡ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಗೆ ಎಲ್ಲ ಕ್ಲಾಸಸ್ಗಳೇನಾಗ್ತಪ್ಪ ಅಂದಾಗ ನೇರವಾಗಿ ಸಿಗ್ತಾವೆ. ಧನ್ಯವಾದಗಳು ರೀ.